ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಸಾಟರ್ಡೇ ವ್ಲಾಗ್, 2ನೇ ಶ್ರಾವಣ ಅಂತಲೇ ಹೇಳ್ಬೋದು. ಸೊ ನಾವು ಹಿಂದೊಂದು ದಿನ ಎಲ್ಲ ಫುಲ್ಲು ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೂಡ ಒರೆಸಿ ಕ್ಲೀನ್ ಮಾಡಿ, ನಿನ್ನೆನೂ ಕೂಡ ಎಲ್ಲ ಕ್ಲೀನ್ ಮಾಡಿದ್ದು. ಸೊ ಬೆಳಗ್ಗೆ 5:30ಗೆ ಎದ್ದು ಎಲ್ಲ ರೆಡಿಯಾಗಿ, ಸೊ ನನ್ನ ಮಗನ್ನು ರೆಡಿ ಮಾಡಿಕೊಂಡು ನಾವು ಕೆಂಗಲ್ ಹನುಮಂತರಾಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಪಾಪಗೆ ವರ್ಷ ಆಯಿತು, ವರ್ಷದಿಂದ 1 ತಿಂಗಳು ಕೂಡ ಆಯಿತು, ಇನ್ನು ಮುಡಿ ಕೊಟ್ಟಿರಲಿಲ್ಲ. ಸೊ ಅದು ಮಾಡಬೇಕಿತ್ತು. ಸೊ ಅದಕ್ಕೆ ಬೇಗ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಹಾಗೆ ಹೋಯ್ತಾ ಸ್ವಲ್ಪ ಹೂವೆಲ್ಲ ಮನೆಯಿಂದನೇ ತಂದಿದ್ದು. ಸೊ ಸ್ವಲ್ಪ ಗಂಧ ಕಡ್ಡಿ ಎಲ್ಲ ತೊಗೊಂಡು, ಸೊ ನಂತರ ದೇವಸ್ಥಾನದ ಹತ್ರ ಬಂದರೆ ಅಲ್ಲೇ ಫುಲ್ ರಶ್ ಇದೆ. ಸುಮಾರು ಸ್ವಲ್ಪ ಜನ ರಶ್ ಆಯ್ತಾಯಿತ್ತು. ಸೊ ಅಷ್ಟರಲ್ಲೇ ಅದಕ್ಕೆ ಫಸ್ಟ್ ಹೋಗಿ ಮುಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಹಾಗೆ ಒಂದು 2-3 ಸೆಲ್ಫಿ ತೊಗೊಂಡು ಪಾಪ ಹೇಗೆ ಕಾಣಿಸ್ತಾನೆ ಅಂತ, ಅದಾದಮೇಲೆ ಮುಡಿ ಕೊಡೋದಕ್ಕೆ ಹೊರಟು. ಸೊ ಅಕ್ಕಿ, ಕಾಯಿ, ಬೆಲ್ಲ ಇದೆಲ್ಲನೂ ಕೂಡ ಕೊಡಬೇಕಂತೆ. ಫಸ್ಟ್ ಮುಡಿಗೆ ಕೊಡೋರು 2ನೇ ಮುಡಿಗೂ ಕೊಡ್ತಾರಂತೆ. ಸೊ ನಮಗೆ ಗೊತ್ತಿರಲಿಲ್ಲ. ಅದನ್ನು ಕೊಟ್ಟು ಆಮೇಲೆ ಪೂಜೆ ಮುಗಿಸಿ, ಏನೊಂದು ಬೇಜಾರು ಅಂತಂದರೆ 2 ಕಡೆಯೂ ಕೂಡ ದುಡ್ಡು ತೊಗೊಳ್ತಾರೆ. ಏನು ಅಂತ ಗೊತ್ತಿಲ್ಲ. ಎಲ್ಲದಕ್ಕೂ ದೇವ್ರು ಇರ್ತಾನೆ ಅಂತ ಒಂದು ನಂಬಿಕೆ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ, ದೇವ್ರ ಹೆಸ್ರು ಹೇಳ್ಕೊಂಡು ಲೂಟಿನೂ ಕೂಡ ಮಾಡ್ತಾರೆ. ಸೊ ಅದಾದಮೇಲೆ ನಾವು ದೇವರು ಎಲ್ಲ ಪಾಪುನ ಸ್ನಾನ ಮಾಡಿಸ್ಕೊಂಡು ಆಮೇಲೆ ದೇವರು ಸ್ಥಾನದ ಹತ್ರ ಬಂದು, ಅಲ್ಲಿ ಬಂದರೆ ದೇವ್ರನ್ನ ಸುತ್ತ ಕಲ್ಯಾಣ ಒಂಥರ ಮಾಡ್ತಾಯಿದ್ರು. ಅವೆಲ್ಲನೂ ಕೂಡ ನೋಡ್ಕೊಂಡು ದೇವ್ರದ್ದು ದರ್ಶನ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪ್ರಸಾದ ತಿಂದ್ಕೊಂಡು, ಇವಾಗ ನೋಡಿದ್ರೆ ಫುಲ್ಲು ರಶ್ಶು. ನೋಡಿದ್ರೆ ಯಪ್ಪ ಇಷ್ಟು ರಶ್ ಅಂತ ಅನ್ನಿಸ್ತು. ಸೊ ಏನಿಲ್ಲ ಅಂದರೂ 1.5 ಅವರ್ ಕೂಡ ಕಾದು. ಸೊ ಅದಾದಮೇಲೆ ಇನ್ನೊಂದು ಅವ್ರ ಅಣ್ಣನ ತಮ್ಮನ ನಮಗೂ ಕೂಡ ಗೊತ್ತಿಲ್ಲ. ನಮ್ಮಮ್ಮ ಬಂದಾಗೆಲ್ಲ ಕೂಡ ಅಲ್ಲಿಗೆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ದೇವಸ್ಥಾನ ಊರೊಳಗಡೆ ಇದೆ. ಸೊ ಅಲ್ಲಿ ಒಂದಾರ್ಗುಪ್ಪೆ ಅಂತದ್ದು ಕೆಂಗಲ್ ಹನುಮಂತರಾಯ. ಸೊ ಅಲ್ಲಿ ಅವರ ತಮ್ಮನ ಅಣ್ಣನ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ದೇವಸ್ಥಾನದ ನಾವು ಪ್ರತಿ ಶಾಲೆ ಬಂದಾಗಲೂ ಕೂಡ ಬಂದೇ ಬರ್ತೀವಿ. ಅದು ಸ್ವಲ್ಪ ಮನೆ ಥರ, ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ ದೇವಸ್ಥಾನ. ಸೊ ಅಲ್ಲಿಗೆ ಬಂದು ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು, ಸೊ ಅದಾದಮೇಲೆ ಮನೆಗೆ ಬಂದು ಪಾಪು ಕೂಡ ಸ್ವಲ್ಪ ಜ್ವರ ಬಂದಿತ್ತಲ್ಲ, ಸ್ವಲ್ಪ ಅಳ್ತಾ ಇದ್ದ. ಸೊ ಅಷ್ಟರಲ್ಲಿ ಎಲ್ಲ ಕೂಡ ಸಾಮಾನುಗಳನ್ನು ರೆಡಿ ಮಾಡ್ಕೊಂಡಿದ್ದು. ನಮ್ಮ ಅಜ್ಜಿನೂ ಕೂಡ ಬಂದು ಅದಾದಮೇಲೆ ಚಿಕನ್ನು, ಮುದ್ದೆ, ಅನ್ನ, ಸಾರು, ಗೊಜ್ಜು ಎಲ್ಲ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ಅಂದರೆ ನಾವು ಯಾವಾಗಲೂ ಕೂಡ ಶ್ರಾವಣ ಮಾಡೋಕ್ಕೆ ಯಾವಾಗಲೂ ಇದೇ ರೀತಿ ಬಾಡು ಮಾಡ್ತಾರಂತೆ. ಸೊ ಅದಾದಮೇಲೆ ದೇವ್ರು ತಗೊಬರ್ತಾರೆ. ಸೊ ಅದಕ್ಕೆ ಅಷ್ಟರಲ್ಲಿ ನಾವೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದು. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಮುಂದೆ. ಸೊ ಕೆಲಸ ಇರುತ್ತೆ, ಊಟ ಬಡಿಸ್ಕೊಡ್ಬೇಕು, ಅಕ್ಕಪಕ್ಕದವ್ರು ಬರ್ತಾರೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತೆ. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫುಲ್ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೇಗಿತ್ತು ಅಂತ ವಿಡಿಯೋನ ಕಾಮೆಂಟ್ ಮಾಡಿ.